ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನೊಂದಿಗೆ ಸ್ಟಾರ್ಟ್ ಮಾಡೋಣ. ಸೊ ಈಗ ನಿನ್ನೆ ಇವತ್ತು ನೀವೆಲ್ಲ ನೋಡ್ತಾ ಇದ್ರೆ ಎಲ್ಲ ನ್ಯೂಸಲ್ಲಿ ಕೂಡ ಎಲ್ಲ ಕಡೆನೂ ಇದೆ ಹರಿದಾಡ್ತಿದೆ. ಏನಪ್ಪ ಅಂತಂದರೆ ಒಬ್ಬರು ಪೀಡಿಯಾಟ್ರಿಷಿಯನ್ನು ಎ ಡಾಕ್ಟರ್ ಫ್ರಮ್ ಛತ್ತೀಸ್ಗಢ್ ಟು ಫಾರ್ಮಲಿ ಟು ಶೇರ್ ಇಸ್ ಎಕ್ಸೈಟ್ಮೆಂಟ್ ಆಫ್ಟರ್ ಸ್ಟಂಬ್ಲಿಂಗ್ ಅಪಾನ್ ಶೇರ್ಸ್. ಏನಾಗಿತ್ತು ಅಂತಂದರೆ ಇವರ ಗ್ರ್ಯಾಂಡ್ ಪೇರೆಂಟ್ ಅಂತಂದರೆ ಇವರ ತಾತ, ಇವರ ಅಜ್ಜ ಏನು ಅವ್ರ ಹೆಸರು ಯಾರಿಗೆ, ತನ್ಮಯ್ ಮೋತಿವಾಲಾ, ಎ ಪೀಡಿಯಾಟ್ರಿಕ್ ಸರ್ಜನ್. ವಾಸ್ ಕನ್ಸಲ್ಟಿಂಗ್. ಅವರೆಲ್ಲ ಹುಡುಕ್ತಾ ಇರ್ಬೇಕಾರೆ ಅವ್ರ ಅಜ್ಜ 1994 ₹500 ವರ್ತ್ನ ಒಂದಷ್ಟು ಯಾವುದೋ SBI ಬ್ಯಾಂಕ್ನ ಶೇರ್ನ ತೊಗೊಂಡು ಇಟ್ಟಿದ್ರಂತೆ. ಮೊನ್ನೆ ಅವರೇನೋ ಮನೆ ಕ್ಲೀನ್ ಮಾಡ್ತೋ ಅಥವಾ ಅವರೆಲ್ಲ ಮೆಟೀರಿಯಲ್ಸ್ನ ಹುಡುಕ್ತಾ ಇರ್ಬೇಕಾದ್ರೆ ಸಿಕ್ಕಿದೆ ಅದು ಬಾಂಡ್ಸು. ಎಷ್ಟಿದೆಯಪ್ಪ ಅಂತಂದರೆ ಅದು ಈಗ 3.75 lakhs ಇದೆ. ಅಂದರೆ ₹500 ಹಾಕಿದ್ದವರು ನೋಡಿ, SBI ಶೇರ್ಸ್ ವರ್ತ್ ₹500 1994. ಇವತ್ತು ಅದು 3,75,000. ಇನ್ನೂ ಅವ್ರು ಹಂಗೆ ಬಿಟ್ಟರೆ ಅದು ಏನು XXL ಮಲ್ಟಿಪ್ಲೈ ಆಗ್ತಾ ಹೋಗಿರುತ್ತೆ. ಅದು ಇವರು ಅಕಸ್ಮಾತ್ ಇನ್ನೊಂದು 10 ವರ್ಷ ಬಿಟ್ಟರೆ ಅದು 3 ಲಕ್ಷ ಹೋಗಿ 10 ಲಕ್ಷ, 15 ಲಕ್ಷ ಅಥವಾ 30 ಲಕ್ಷ ಕೂಡ ಆಗ್ಬೋದು. ಹೀಗೆ ಇದೆ ಸ್ಟಾಕ್ ಮಾರ್ಕೆಟ್, ಬ್ಯೂಟಿ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತೀವಲ್ಲ, ಇದೇ ಥರನೇ. ಹಾಗಾಗಿ ಇದರಲ್ಲಿ ಮೇನ್ ಏನಪ್ಪ ಅಂತಂದರೆ 2 ಥಿಂಗ್ಸ್. ಒಂದು, ಪೇಷನ್ಸ್ ಇರಬೇಕು, ಮತ್ತು ಸೆಲೆಕ್ಷನ್ ಆಫ್ ರೈಟ್ ಕಂಪ್ನೀಸ್ ಆ್ಯಂಡ್ ಹೋಲ್ಡಿಂಗ್ ಕೆಪಾಸಿಟಿ. ಈ ಥರದಲ್ಲಿ ನೀವು ತುಂಬ ಚೆನ್ನಾಗಿ ಕಲ್ತ್ರೆ ಸ್ಟಾಕ್ ಮಾರ್ಕೆಟು ಇದು ಒಂದು ತುಂಬ ಲಾಂಗ್ ಪೀರಿಯಡ್ ಹೇಳ್ತಾ ಇದ್ದೀನಿ. ಬಟ್ ನೀವು ಒಂದು 3 to 5 ಇಯರ್ಸಲ್ಲಿ ಕೂಡ ಒಂದು ಒಳ್ಳೆ ವೆಲ್ತನ್ನು ಕ್ರಿಯೇಟ್ ಮಾಡ್ಕೋಬೋದು. ನೀವು ಕೂಡ ಒಳ್ಳೆ ಲೈಫನ್ನು ಎಂಜಾಯ್ ಮಾಡ್ಬೋದು. ಜೊತೆಗೆ ನಿಮ್ಮ ಮುಂದಿನ ಪೀಳಿಗೆ ಕೂಡ ನೀವು ನಿಮ್ಮ ಜನ್ರೇಷನ್ಗೆ ನೋಡಿ, ಈಗ ಇವರು ಎಷ್ಟು ಉಳಿಸಿದಾರಲ್ಲ ಆ ಥರ ಉಳಿಸ್ತಾ ಹೋದರೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಇದು ಹಂಗೆ ಕಂಟಿನ್ಯೂ ಆಗ್ತಾ ಹೋದರೆ ಅವರು ಕೂಡ ಒಂದು ಸೈಡ್ ಇದರಲ್ಲಿ ಒಂದು ಒಳ್ಳೆಯ ವೆಲ್ತ್ ಜೊತೆಗೆ ಒಳ್ಳೆ ನಿಮಗೆ ಎಲ್ಲಿಗೂ ಯಾರಿಗೂ ಏನಂತಾರಲ್ಲ, ನಮಗೇನು ದುಡ್ಡಿಗೇನು ತೊಂದರೆ ಇಲ್ಲಪ್ಪ, ಆ ಥರ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಲೈಫ್ ಕೂಡ ಆಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಬಟ್ ತುಂಬ ಚೆನ್ನಾಗಿ ಕಲ್ತ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ನ. ಒಬ್ಬ ಒಳ್ಳೆಯ ಗುರು ಭಾಳ ಇಂಪಾರ್ಟೆಂಟು. ಒಬ್ಬ ಒಳ್ಳೆ ಗುರುನ ನೀವು ಆಯ್ಕೆ ಮಾಡ್ಕೊಳ್ಳಿ, ಆ ಗುರುನ ಫಾಲೋ ಮಾಡಿ. ಖಂಡಿತವಾಗಿಯೂ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಯಶಸ್ಸನ್ನು ಕಾಣ್ತೀರಾ. ಆ ಗುರು ಹೆಂಗಿರಬೇಕು ಅನ್ನೋದನ್ನು ನಾನು ಆಗಲೇ ಕೆಲವು ವಿಡಿಯೋಗಳಲ್ಲಿ ಹೇಳಿದೆ. ಇಂಟ್ರೆಸ್ಟ್ ಇರ್ತಕ್ಕಂಥ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ನಾವು ಟೆಲಿಗ್ರಾಮ್ ಚಾನಲಲ್ಲಿ ನಾವು ಒಂದಿಷ್ಟು ಗೈಡೆನ್ಸನ್ನು ಕೊಡ್ತಾ ಇರ್ತೀವಿ. ನಾವು ನಮ್ಮ ಗುರು ಅಂತ ಹೇಳ್ತೀವಿ, ನಾವು ಸಂಜೀವ್ ಬಸ್ಸಿನ್ ಅಂತೇಳಿ, ನೀವು ಗೊತ್ತಿರ್ಬೋದು. ಅವ್ರನ್ನ ಸ್ವಲ್ಪ ಅವ್ರ ಬಗ್ಗೆ ಸ್ಟಡಿ ಮಾಡಿ. ಫಸ್ಟು ನಿಮ್ಮ ಗುರುನ ನೀವು ಆಯ್ಕೆ ಮಾಡ್ಕೊಳೋಕ್ಕಿಂತ ಮುಂಚೆ ಆ ಗುರು ಯಾರು ಅನ್ನೋದನ್ನು ನೀವು ಅದು ಸ್ಟಡಿ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಹಾಗೆ ಮಾಡಿಕೊಂಡು ಒಂದು ಗುರುನ ಒಳ್ಳೆ ಇಟ್ಕೊಂಡು ದುಡ್ಡು ಮಾಡಬೇಕನ್ನೋ ಗುರಿ ಇದೆ. ಖಂಡಿತವಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗ್ತೀರ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಕಂಪ್ನಿ. ಇವತ್ತು ಎಲ್ಲ ಹೇಳ್ತಕ್ಕಂಥ 5 ಸ್ಟಾಕ್ಗಳು ಫಂಡಮೆಂಟಲ್ ಸ್ಟ್ರಾಂಗ್ ಇದೆ ಮತ್ತು ಅಷ್ಟು ಮಾರ್ಕೆಟ್ ಕರೆಕ್ಷನ್ ಆದರೂ ಕೂಡ ಅಷ್ಟಾಗಿ ಕರೆಕ್ಷನ್ ಆಗಿಲ್ಲ. ಕೆಲವೊಂದು ಆಲ್ ಟೈಮ್ ಹೈಯಲ್ಲೇ ಟ್ರೇಡ್ ಮಾಡ್ತಾಯಿದೆ. ಆ ಥರದ್ದು ಒಂದಿಷ್ಟು ಕಂಪ್ನಿ. ಮೊದಲನೇ ಕಂಪ್ನಿ ವಾರಿ ರಿನ್ಯೂವಬಲ್ಸ್ ಟೆಕ್ನಾಲಜೀಸ್ ಅಂತೇಳಿ. ವಾರಿ ರಿನ್ಯೂವಬಲ್ ಇಂಟು ದ ಎನರ್ಜಿ ಅಂತ ಹೇಳ್ತೀವಿ ನಾವೇನು, ಗ್ರೀನ್ ಎನರ್ಜಿ. 2018 ಬರೀ 2 ಕೋಟಿ ಇದ್ದಂಥದ್ದು ನೋಡಿ, ಲಾಸ್ಟ್ ಇದರಲ್ಲಿ 351 ಕೋಟಿ. 2.7 ಸ್ವಲ್ಪ ಇಂಪ್ರೂವ್ಮೆಂಟು. ಇಲ್ಲಿಂದ 2022 ಯಾವಾಗ ಒಂದು ಇಂಡಸ್ಟ್ರಿ ಬೂಮ್ ಬಂತು. ಇವ್ರದ್ದು ವಾರಿ ಆಲ್ರೆಡಿ ಟೆಕ್ನಾಲಜೀಸ್ ಕೂಡ ಇದೆ, ವಾರಿ ರಿನ್ಯೂವಬಲ್ ಅಂತಲೂ ಇದೆ. ಇದು ವಾರಿ ಒಂದು ದೊಡ್ಡ ನೇಮ್ ಕೂಡ ನಮ್ಮ ಇಂಡಿಯಾದಲ್ಲಿ, ಒಂದು ಒಳ್ಳೆ ಬ್ರ್ಯಾಂಡ್ ಕೂಡ. 351 crores ಇವರು ಲಾಸ್ಟ್ ಇಯರಲ್ಲಿ ಸೇಲ್ಸ್ ಮಾಡಿದ್ದಾರೆ. ಒಳ್ಳೆ OPM ಇದೆ. ನೆಟ್ ಪ್ರಾಫಿಟ್ ನೋಡ್ತಾ ಇತ್ತಂತಂದರೆ ಫಸ್ಟ್ ಇರಲಿಲ್ಲ, ಆಮೇಲೆ ಒಂಚೂರು ಲಾಸ್ ಇತ್ತು, ಆಮೇಲೆ 9 crores ಲಾಸ್ಟ್ ಇಯರು, ಬಿಫೋರ್ ಲಾಸ್ಟ್ ಇಯರು. ಲಾಸ್ಟ್ ಇಯರಲ್ಲಿ 2023 55 crores ಪ್ರಾಫಿಟನ್ನು ಮಾಡಿದೆ. ಡಿವಿಡೆಂಡ್ ಕೂಡ 12% 4% ಕೊಟ್ಟಿದೆ. ಈಗ ರೀಸೆಂಟಾಗಿ ನೀವು ಅಂದರೆ ತುಂಬ ದಿವಸದಿಂದ ನೋಡ್ತಾ ಇದ್ದೀರಾ, ಅಪ್ ಟ್ರೆಂಡಲ್ಲೇ ಹೋಗ್ತಾ ಇದೆ. ಈಗ ಕೂಡ ಮಾರ್ಕೆಟ್ ಅಷ್ಟು ಕರೆಕ್ಷನ್ ಆಗಿದ್ರು ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ ಆಗಿ ಮತ್ತು ಆಲ್ಮೋಸ್ಟ್ ಈಗ ಆಲ್ ಟೈಮ್ ಹೈಯಲ್ಲೇ ಟ್ರೇಡ್ ಮಾಡ್ತಾ ಇದೆ. ಇದ್ರದ್ದು ನೀವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ 74.46 ಅಂದರೆ ಹತ್ತಿರ 75 ಇದೆ. DIS ಸ್ವಲ್ಪ ಇದ್ದಾರೆ. ಪಬ್ಲಿಕ್ 25% ಇದ್ದಾರೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಚೆನ್ನಾಗಿದೆ. ಇದ್ರದ್ದು ಏನಪ್ಪ ನೇಚರ್ ಆಫ್ ಬಿಸ್ನೆಸ್ ಕರೆಕ್ಟಾಗಿ ನೋಡ್ತಾ ಇತ್ತಂತಂದರೆ ಸಮ್ಮರಿ, ವಾರಿ ರಿನ್ಯೂವಬಲ್ ಟೆಕ್ನಾಲಜಿ ಇನ್ಕಾರ್ಪೊರೇಟೆಡ್ 1999 ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಜನರೇಷನ್ ಆಫ್ ಪವರ್ ಥ್ರೂ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಆ್ಯಂಡ್ ಆಲ್ಸೋ ಪ್ರೊವೈಡ್ಸ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಇನ್ ದಿಸ್ ರಿಗಾರ್ಡ್. ಇವ್ರದ್ದು ಏನಪ್ಪ ಅಂತಂದರೆ ರಿನ್ಯೂವಬಲ್ ಎನರ್ಜಿ ಇದರಲ್ಲಿ ಸೆಕ್ಟ್ರಲ್ಲಿ ವರ್ಕ್ ಮಾಡ್ತಂದ್ರೆ ಜನರೇಷನ್ ಆಫ್ ಪವರು ಮತ್ತು ಸರ್ವಿಸಸ್ ಕೂಡ, ಆ ಫೀಲ್ಡಲ್ಲಿ ಸರ್ವಿಸಸ್ ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಬರೀ ಜನರೇಷನ್ ಅಷ್ಟೇ ಅಲ್ಲ, ಸರ್ವಿಸಸ್ಸು ಇರೋದ್ರಿಂದ ಇದು ನೀವು ಪ್ರೊಲಾಂಗ್ ಅಂದರೆ ತುಂಬ ಕಂಟಿನ್ಯೂಯಸ್ ಮುಂದಿನ ದಿನಗಳಲ್ಲಿ ಇದು ಕಂಪ್ನಿಗೆ ಡಿಮ್ಯಾಂಡ್ ಇರ್ತಕ್ಕಂಥದ್ದು. ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಜನ್ರೇಷನ್ ಅಷ್ಟೇ ಅಂತಂದರೆ ಜನ್ರೇಷನ್ನು ಹೋಗ್ತಾ ಜನ್ರೇಷನ್ ಆಫ್ ಪವರು ಯುಟಿಲೈಸೇಷನ್ ನಮ್ಮದು ಕಮ್ಮಿ ಆಗ್ತಾ ಹೋಗ್ಬೋದು. ಬಟ್ ಯಾವಾಗ ಸರ್ವಿಸ್ ಅಂದರೆ ಬೇಕೇ ಬೇಕು. ಖಂಡಿತವಾಗಿಯೂ ಇಟ್ ಹ್ಯಾಸ್ ಇಂಡಿಯಾಸ್ ಲಾರ್ಜೆಸ್ಟ್ ಸೋಲಾರ್ ಪ್ಯಾನಲ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ. ಇವು ಸೋಲಾರ್ ಪ್ಯಾನಲ್ಲು ಒಂದು ಸರಿ ಮಾಡೋಣಪ್ಪ ಅಂದರೆ ಲೈಫ್ ಲಾಂಗ್ ಅಂತಲ್ಲ, ಅದಕ್ಕೂ ಒಂದಷ್ಟು ಲೈಫ್ ಸ್ಪ್ಯಾನ್ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಅವನ್ನ ಪ್ಯಾನಲ್ಸನ್ನು ಚೇಂಜ್ ಮಾಡಬೇಕಾಗುತ್ತೆ. ಈ ಥರ ಕಂಟಿನ್ಯೂಯೇಷನ್ ಯಾವುದೇ ಒಂದು ನೀವು ಬಿಸ್ನೆಸ್ ಯಾವುದೇ ಫೀಲ್ಡಲ್ಲಾದರೂ ಇದ್ದೇ ಇರುತ್ತೆ. ನಥಿಂಗ್ ಈಸ್ ಪರ್ಮನೆಂಟ್. ಹಾಗಾಗಿ ರಿನ್ಯೂವಬಲ್ ಎನರ್ಜಿ ಸದ್ಯಕ್ಕಂತೂ ಒಂದಷ್ಟು ವರ್ಷಗಳಲ್ಲಿ ಬೂಮ್ ಇದೆ.
ಸೊ ನೀವು ಈ ಸ್ಟಾಕನ್ನು ವಾರಿ ರಿನ್ಯೂವಬಲ್ಸು ಸೊ ನನಗನ್ಸುತ್ತೆ ಭಾಳ ಜನರ ಹತ್ರ ಸ್ಟಾಕ್ ಇದೆ. ಸೊ ಯಾರ ಹತ್ರ ಸ್ಟಾಕ್ ಇಲ್ವೋ ನೀವು ಇದನ್ನು ಒಂದು ಸ್ಟಡಿ ಮಾಡಿ. ಸೊ ಇದು ನಾವು ತುಂಬ ದಿವಸದಿಂದ ಕರೆಕ್ಷನ್ ಭಾಳ ಆಗ್ಬೋದು ಅಂತ, ಯಾಕಂದರೆ ಈ ಥರ ನಾವು ಕಡಿಮೆ ತುಂಬ ಸ್ಟಾಕ್ಗಳು ಈ ಥರ ಒಂದು ರ್ಯಾಲಿಯನ್ನು ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನು ನಾವು ಕೂಡ ಅಲ್ಲಿ ಏನು ರ್ಯಾಡರ್ಲಿ ಇಟ್ಕೊಂಡು ನೋಡ್ತಾನೆ ಇದ್ದೀವಿ. ತುಂಬ ಒಳ್ಳೆ ಇದರಲ್ಲಿ ಏನು ಬೇಸಲ್ಲಿ ಶೇರ್ ಹೋಲ್ಡರ್ಸ್ ಅಂದರೆ ಈ ಶೇರನ್ನು ಖರೀದಿ ಮಾಡಿದವರಂತೂ ಇವತ್ತು ತುಂಬ ದೊಡ್ಡ ಮಟ್ಟದ ಲಾಭದಲ್ಲಿದ್ದೀರಾ ಅನಿಸುತ್ತೆ. ಸೊ ಯಾರು ಇದ್ದೀರಾ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಸೊ ಹೊಸಬ್ರು ಎಂಟ್ರಿ ಆಗಬೇಕಂತರು ನೋಡಿ ಇದ್ರ ಬಗ್ಗೆ ಸ್ಟಡಿ ಮಾಡಿ. ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್. ಎರಡನೇ ಕಂಪ್ನಿ ಬಂದ್ಬಿಟ್ಟು ಅಡಾನಿ ಪವರು. ಸೊ ಅಡಾನಿ ಪವರ್ ಸೇಲ್ಸ್ ನೋಡ್ತಾ ಇತ್ತು ಅಂದರೆ ಮಾರ್ಚ್ 2016 2016 25,000 crores ಇದ್ದಿದ್ದು ಈಗ 38,000 crores ಲಾಸ್ಟ್ ಮಾರ್ಚ್ 2023ಗೆ. ಅಂದರೆ ಯು ಕ್ಯಾನ್ ಸಿ ದರ್ ಈಸ್ ಅ ವೆರಿ ಗುಡ್ ಇನ್ಕ್ರೀಸ್ ಇನ್ ದ ಸೇಲ್ಸ್. ಸೊ ಸೇಲ್ಸಲ್ಲಿ ತುಂಬ ಚೆನ್ನಾಗಿ ಏನು ಇನ್ಕ್ರೀಸ್ ಇದೆ. ಅದೇ ಥರ ಎಕ್ಸ್ಪೆನ್ಸು, ಬಟ್ ಎಕ್ಸ್ಪೆನ್ಸಸ್ ನೀವು ನೋಡ್ತಾ ಹೋದರೆ ಒಂದು ಹಂತಕ್ಕೆ ಲಿಮಿಟೇಷನ್ ಮಾಡ್ತಾ ಬಂದಿದ್ದಾರೆ. ಸೊ ಆಪ್ರೇಟಿಂಗ್ ಪ್ರಾಫಿಟ್ ನೀವು ಅಲ್ಲಿಂದನೂ ಇದೆ ಆಪ್ರೇಟಿಂಗ್ ಪ್ರಾಫಿಟ್ಟು, ಬಟ್ ನೀವು ನೋಡ್ತಾ ಹೋದರೆ ಒ ಪಿ ಎಮ್ ತುಂಬ ಒಳ್ಳೆ ಒ ಪಿ ಎಮ್ ಇದೆ. ಬಟ್ ನೆಟ್ ಪ್ರಾಫಿಟಲ್ಲಿ ನೋಡ್ತಾ ಹೋಯ್ತು ಅಂದರೆ ನಿಮಗೆ ಒಂದು ಸ್ಟಾರ್ಟಿಂಗಲ್ಲಿ ಒಂದಷ್ಟು ವರ್ಷಗಳು ಲಾಸ್ ಇತ್ತು. ಸೊ ಲಾಸ್ ಯಾಕಪ್ಪ ಅಂದರೆ ಬಿಕಾಸ್ ಆಫ್ ದ ಡೆಪ್ಟ್. ಸೊ ಡೆಪ್ಟಿಗೆ ಇವರು ತುಂಬ ಇಂಟ್ರೆಸ್ಟನ್ನು ಪೇ ಮಾಡ್ತಾಯಿದ್ರು. ಸೊ ಆ ಡೆಪ್ಟ್ ಜಾಸ್ತಿ ಇದ್ರೆ ಅಂದರೆ ಸಾಲ ಜಾಸ್ತಿ ಇತ್ತು, ಅದು ಸಾಲ ರೀಪೇಮೆಂಟ್ ಮಾಡ್ತಾಯಿದ್ರು. ಇಲ್ಲಿ ನೋಡ್ಬೋದು ನೀವು ಆಪ್ರೇಟಿಂಗ್ ಪ್ರಾಫಿಟ್ ಈಸ್ ಇನ್ ಪ್ಲಸ್, ಬಟ್ ಯಾವಾಗ ಅವರೆಲ್ಲ ಇನ್ನು ಇಂಟ್ರೆಸ್ಟ್ ಅಂದರೆ ಬಂದಂಥ ಲಾಭದಲ್ಲಿ ಸಾಲವನ್ನು ತೀರಿಸ್ತಿದ್ರು, ಒಂದಷ್ಟು ವರ್ಷಗಳ ಲಾಸ್ಟ್ ತೋರಿಸಿದ್ರು. ಈಗ ನಂತರ ಮತ್ತು ಲಾಸ್ಟ್ ಇದರಲ್ಲಿ 10,000 ಕೋಟಿ, ಸೊ 500 ಕೋಟಿ ಇದ್ದಂಥದ್ದು 10,000 ಕೋಟಿಗೆ ಬಂದಿದೆ ಪ್ರಾಫಿಟ್ಟು. ಡಿವಿಡೆಂಡನ್ನು ಕೊಟ್ಟಿಲ್ಲ. ಸೊ ಯಾಕಂದರೆ ಅವರು ಇನ್ನೂ ಸಾಲ ತೀರಿಸ್ತಾ ಇದ್ದಾರೆ. ನೀವು ಇದರಲ್ಲಿ ನೋಡ್ತಾ ಹೋಯ್ತು ಅಂದರೆ ಸೊ ರಿಸರ್ವ್ಸನ್ನು ನೋಡಿದ್ರೆ 2016 4,000 ಇತ್ತು, ಆಮೇಲೆ ಮೈನಸ್ಗೆ ಹೋಗಿತ್ತು ರಿಸರ್ವ್ಸು, ಆಮೇಲೆ ಮತ್ತೆ 3,800 ಹೋಗ್ತಾ ನೋಡಿ ಎಷ್ಟು ಚೆನ್ನಾಗಿ ರಿಸರ್ವ್ಸ್ ಇನ್ಕ್ರೀಸ್ ಆಗಿದೆ. ಇದೇ ನನಗೆ ತುಂಬ ಇಂಟ್ರೆಸ್ಟಿಂಗ್ ಕಾಣಿಸ್ತಾ ಇದೆ ಈ ಸ್ಟಾಕಲ್ಲಿ. ಏನಪ್ಪ ಅಂದರೆ ಅಡಾನಿ ಪವರಲ್ಲಿ ರಿಸರ್ವ್ಸ್ 4,000 ಇದ್ದಂಥದ್ದು ಇವತ್ತು 37,000ವರೆಗೂ ರಿಸರ್ವ್ಸ್ ಬಂದಿದೆ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂತಂದರೆ ಬಾರೋಯಿಂಗ್ಸ್ ನೋಡಿ, ಅಂದರೆ ಸಾಲ 52,000 ಕೋಟಿ ಇದ್ದಂಥದ್ದು. ಸೊ ಇಲ್ಲಿ ಎಲ್ಲ ಅವರು ತೀರಿಸ್ತಾ ಇವತ್ತೆಷ್ಟು 30,000 ಕೋಟಿ ಬಂದಿದೆ ಸಾಲ. ಸೊ ಅವರ ಏನು 36,000 ಕೋಟಿ ರಿಸರ್ವ್ಸ್ ಇದೆ, 32,000 ಕೋಟಿ ಬಾರೋಯಿಂಗ್ಸ್ ಇದೆ. ಅಂದರೆ ರಿಸರ್ವ್ಸ್ಗಿಂತ ಕಡಿಮೆ ಆಗಿದೆ ಬಾರೋಯಿಂಗ್ಸು. ಇದು ಒಂದು ಯಾವುದೇ ಕಂಪ್ನಿನಲ್ಲಿ ಇದೊಂದು ಏನೋ ಒಂಥರ ಒಳ್ಳೆ ಫೀಲ್ ಗುಡ್, ಏನು ನಾವು ಅದನ್ನು ಏನಂತ ಹೇಳ್ಬೋದು, ಆ ಕಂಪ್ನಿಯ ಬಗ್ಗೆ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಸಾಲ ಜಾಸ್ತಿ ಇತ್ತು, ರಿಸರ್ವ್ಸ್ ಕಮ್ಮಿ ಇದ್ದವು. ಈಗ ರಿಸರ್ವ್ಸ್ ಜಾಸ್ತಿ ಆಗಿದೆ, ಸಾಲವನ್ನು ತೀರಿಸಿ ಸಾಲ ಕಮ್ಮಿ ಆಗಿದೆ, ಅದರಲ್ಲದೆ ಅದ್ಭುತವಾದಂಥ ಪ್ರಾಫಿಟನ್ನು ಮಾಡ್ತಿದ್ದಾರೆ. ಸೊ ನೋಡಿ ಇವ್ರದ್ದು ನೀವು ಎಕ್ಸಾಂಪಲ್ ನೋಡ್ತೀನಿ, ಬಾರೋಯಿಂಗ್ಸ್ 32,000 ಕೋಟಿ ಇದೆ, 32,000 ಕೋಟಿ ಸಾಲ ಇದೆ. ಬಟ್ ಇದೊಂದೇ ವರ್ಷದಲ್ಲಿ ಅವ್ರದ್ದು ಪ್ರಾಫಿಟ್ ನೋಡಿದ್ರೆ ನೀವು 11,000 ಕೋಟಿ, ಅದು ಲಾಸ್ಟ್ ಇಯರ್ ತೋರಿಸಿರೋದು. ಈ ವರ್ಷದ ನೀವು ರಿಸಲ್ಟ್ ನನಗೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಮಾರ್ಚಲ್ಲಿ ಮೋಸ್ಟ್ ಪ್ರಾಬಬ್ಲಿ 15,000 ಕೋಟಿ ಪ್ರಾಫಿಟನ್ನು ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಸೊ ನನಗೆ ಅನಿಸಿದ ಮಟ್ಟಿಗೆ ಎಲ್ಲಿ ಇವರು 15,000 ಕೋಟಿ ಪ್ರಾಫಿಟ್ ಮಾಡಿದ್ರೆ ಸರಿ ಡಿವಿಡೆಂಡ್ ಕೂಡ ಪೇಔಟ್ ಮಾಡ್ತಾರೆ ಅನ್ನೋ ಅನಿಸ್ತಾ ಇದೆ. ಸೊ ಡಿವಿಡೆಂಡ್ ಪೇಔಟ್ ಮಾಡಿದ್ರೆ 15,000 ಕೋಟಿ ಮೇಲೆ ಏನಾದ್ರು ಪ್ರಾಫಿಟ್ ತೆಗೆದ್ರೆ ನಿಜವಾಗ್ಲೂ ಮುಂದಿನ ವರ್ಷಗಳಲ್ಲಿ ಅದ್ಭುತವಾದಂಥ ರಿಟರ್ನ್ಸನ್ನು ಕಂಪ್ನಿ ಕೊಡ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ಸು. ಸೊ ಅಡಾನಿ ಪವರ್ಗೆ ಇವತ್ತು ಏನು ಈಗಲೂ ಅಷ್ಟೇ ಕರೆಕ್ಷನ್ ಆದರೂ ತುಂಬ ದೊಡ್ಡ ಮಟ್ಟ ಕರೆಕ್ಷನ್ ಆಗಿಲ್ಲ, ಬಟ್ ಐ ಥಿಂಕ್ ಇಟ್ಸ್ ಟ್ರೇಡಿಂಗ್ ಆಲ್ಮೋಸ್ಟ್ ಅಟ್ ದ ಆಲ್ ಟೈಮ್ ಹೈಯಲ್ಲಿ ಟ್ರೇಡ್ ಮಾಡ್ತಾಯಿದೆ ಅಡಾನಿ ಪವರ್. ನಿಜವಾಗ್ಲೂ ಇವತ್ತಿನ ಮಟ್ಟಕ್ಕೆ ಒಂದು ಒಳ್ಳೆ ಸ್ಟಾಕು. ಸೊ ನೀವು ಕೂಡ ಅಷ್ಟೇ, ಈಗ ಯಾರ್ಯಾರು ಶೇರ್ ಹೋಲ್ಡರ್ಸ್ ಇದ್ರೋ ಇದನ್ನು ಕಂಟಿನ್ಯೂ ಮಾಡ್ಬೋದು. ಯಾರು ಹೊಸದಾಗಿ ಏನಾದ್ರು ಎಂಟ್ರಿ ಆಗಬೇಕಂತಿದ್ರೆ ಇದ್ರ ಬಗ್ಗೆ ಸ್ಟಡಿ ಮಾಡಿ, ಮುಂದೆ ಇದ್ರದ್ದು ಇನ್ನೂ ಎಷ್ಟು ಪೊಟೆನ್ಷಿಯಲ್ ಇದೆ, ಇದು ಹೇಗೆ ಮತ್ತು ಪರ್ಫಾರ್ಮ್ ಮಾಡೋದು ಅಂತಕ್ಕಂಥದ್ದನ್ನು ನೀವು ನಿಮ್ಮ ಸ್ಟಡಿ ಮಾಡಿ, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ನ ಕನ್ಸಲ್ಟ್ ಮಾಡಿಕೊಂಡು ಸ್ಟಡಿ ಮಾಡಿ ನಿಮ್ಮ ಓನ್ ಡಿಸಿಷನ್ಸನ್ನು ತೊಗೊಳ್ಳಿ. ಸೊ ಜಸ್ಟ್ ನಾನು ಈ ಚಾನಲಲ್ಲಿ ನಿಮಗೆ ಮಾಹಿತಿ ಕೊಡ್ತಾಯಿದ್ದೀನಿ. ಸೊ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಒಂದಷ್ಟು ನಾವೇನು ಈ ಥರ ಏನು ಎಲ್ಲ ಮಾಹಿತಿಗಳನ್ನ ಫಾರ್ ಎಜುಕೇಷನ್ ಪರ್ಪಸ್ಸಿಗೆ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಮಾಡ್ಕೊಂಡಿದ್ದೀವಿ ಫ್ರೀ. ಇಂಟ್ರೆಸ್ಟ್ ಇರೋ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ, ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಮೂರನೇ ಕಂಪ್ನಿ ನೋಡಿ ಟೀನಾ ರಬ್ಬರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರು. ಇದರದ್ದು ಸೇಲ್ಸ್ ನೋಡೋದಾಯ್ತು ಅಂದರೆ 2012ರಲ್ಲಿ 106 ಕೋಟಿ ಇತ್ತು, ಮತ್ತು 80 ಕೋಟಿ, ಮತ್ತು 14ರಿಂದ ಸ್ಪೈಕ್ ಆಗಿದೆ 300ರಿಂದ 500 ಕೋಟಿ ತನಕ ಹೋಗಿತ್ತು. ಬಟ್ ಆಪ್ರೇಟಿಂಗ್ ಪ್ರಾಫಿಟ್ ನೋಡಿರಿ ನೀವು 6ರಿಂದ 22 ಕೋಟಿ ಆಗಿತ್ತು. ಬಟ್ 17, 18, 19ರಲ್ಲಿ ಮತ್ತೆ ಸ್ವಲ್ಪ ಸೇಲ್ಸ್ ಡೌನ್ ಆಗಿದೆ, ಎಕ್ಸ್ಪೆನ್ಸಸ್ ಡೌನ್ ಆಗಿದೆ, ಬಟ್ ಆಪ್ರೇಟಿಂಗ್ ಪ್ರಾಫಿಟನ್ನು ಮೇಂಟೈನ್ ಮಾಡಿದ್ದಾರೆ. ಮತ್ತು 20ರಿಂದ ನೋಡಿ ಮತ್ತೆ ಸ್ಪೈಕ್ ಸ್ಟಾರ್ಟ್ ಆಗಿದೆ. ಸೊ 120, 130, ಈಗ ಲಾಸ್ಟ್ ಇಯರಲ್ಲಿ 300 ಕೋಟಿ ಸೇಲ್ಸನ್ನು ಮಾಡಿದೆ ಇದು. ಸೊ 300 crores, ಮತ್ತು ಇಲ್ಲಿ 300ರಿಂದ ಮತ್ತೆ ಇದು 300, ಅಂದರೆ ಸ್ವಲ್ಪ ಸೇಲ್ಸಲ್ಲಿ ಡಿಪ್ ಆಗಿತ್ತು, ಬಟ್ ಆಪ್ರೇಟಿಂಗ್ ಪ್ರಾಫಿಟ್ ಮೇಂಟೈನ್ ಮಾಡಿದ್ದಾರೆ. ಸೊ ಒ ಪಿ ಎಮ್ ನೋಡಿ ನೀವು ಸ್ಟಾರ್ಟಿಂಗಲ್ಲಿ 3-4% ಇದ್ದಂಥದ್ದು ಇವಾಗ 15%, 13-15% ತನಕ ಒ ಪಿ ಎಮ್ ಇನ್ಕ್ರೀಸ್ ಆಗಿದೆ. ಅಂದರೆ ಯಾವುದೇ ಒಂದು ನಾನು ಅಬ್ಸರ್ವ್ ಮಾಡತಕ್ಕಂಥದ್ದು, ನೀವು ಯಾರೇ ಆಗಲಿ, ಸೊ ಗ್ರೋತ್ ಸ್ಟೇಜಲ್ಲಿ ಇರ್ತಕ್ಕಂಥ ಕಂಪ್ನಿಗಳು
ನೀವು ಸ್ಟಾರ್ಟಿಂಗಲ್ಲಿ ನೋಡಿ ಅವ್ರ ಲಾಭಾಂಶ ಇರಲ್ಲ, ಯಾಕಂದರೆ ಅವ್ರದ್ದು ಸೇಲ್ಸು ಮತ್ತು ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಒನ್ಸ್ ಅವು ಕಂಪ್ನಿ ಏನಾದ್ರು ಸ್ಟೆಬಿಲೈಸ್ ಆಯಿತು ಅಂದರೆ, ಸ್ಟೆಬಿಲೈಸ್ ಆದಾಗ ಅವ್ರ ಲಾಭಾಂಶ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಅಂತಲ್ಲ, ನಾನು ಸುಮಾರು ಏನು ಕಂಪ್ನಿಗಳನ್ನು, ಗ್ರೋತ್ ಕಂಪ್ನಿಗಳನ್ನ ನೋಡ್ತಾ ಹೋದರೆ, ಸೊ ಸ್ಟಾರ್ಟಿಂಗಲ್ಲಿ ಎಲ್ಲ ಅವು ಮಾರ್ಜಿನ್ ಕಡಿಮೆ ಅಂತಂದು ನಿಧಾನಕ್ಕೆ ಯಾವಾಗ ಒಂದು ಎಸ್ಟಾಬ್ಲಿಷ್ ಆಗಿದೋ ಅದೆಲ್ಲ, ಸೊ ನೀವು ಅದಕ್ಕೆ ಇಲ್ಲಿ ನೋಡಿ ನೆಟ್ ಪ್ರಾಫಿಟ್ ನೋಡ್ತಾ ಇತ್ತಂದರೆ ಅವಾಗ 500 ಕೋಟಿ 300 ಕೋಟಿ ಎಲ್ಲ ಮಾಡಿದ್ರು ಬರೀ 6 ಕೋಟಿ ಲಾಭವನ್ನು ತೆಗಿತಿತ್ತು ಕಂಪ್ನಿ. ಸೊ ಆಮೇಲೆ ಒಂದಷ್ಟು ಸೇಲ್ಸ್ ಡೌನ್ ಆದಾಗ ಆಪ್ರೇಟಿಂಗ್ ಪ್ರಾಫಿಟ್ ಇದ್ದರೂ ಕೂಡ ಏನೋ ಬಾರೋಯಿಂಗ್ಸ್ ಇದ್ದಿದ್ದರಿಂದ, ಅಂದರೆ ಕಂಪ್ನಿ ಸ್ವಲ್ಪ ಸಾಲದಲ್ಲಿತ್ತು ಗ್ರೋ ಸ್ಟೇಜಲ್ಲಿ, ಆವಾಗ ಒಂದಷ್ಟು ಲಾಸ್ ಕೂಡ ಆಗಿದೆ. ಆಮೇಲೆ ನೀವು ನೋಡ್ತಾ ಹೋಗ್ಬೋದು. ಸೊ ಮತ್ತು ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ 17, 22 ಕೋಟಿ. ಸೊ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾಯಿದೆ. ಲಾಸ್ಟ್ 2 ಇಯರ್ಸಿಂದ ಒಳ್ಳೆಯ ಡಿವಿಡೆಂಡನ್ನು ಕೂಡ ಕೊಡ್ತಾಯಿದ್ದಾರೆ. ಸೊ ಲಾಸ್ಟ್ ಇಯರ್ ನನಗೆ ಗೊತ್ತು ಒಂದು ವರ್ಷಕ್ಕೆ 13 ರೂಪಾಯಿ ಡಿವಿಡೆಂಡನ್ನು ಕೊಟ್ಟಿದ್ದಾರೆ. ಸೊ ಈಗ ಮೊನ್ನೆ ಇಂಟ್ರಮ್ ಡಿವಿಡೆಂಡ್ ಕೂಡ 3 ರೂಪೀಸ್ ಕೊಟ್ಟಿದ್ದಾರೆ. ಸೊ ಈ ಸರಿ ಇಯರ್ ಎಂಡಿಗೆ ಎಷ್ಟು ಡಿವಿಡೆಂಡನ್ನು ಕೊಡ್ತಾರೆ ನೋಡಬೇಕಾಗಿದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಮತ್ತು ಹತ್ತತ್ರ 10 ರೂಪೀಸ್ ಕೊಡ್ಬೋದು ಅಂತೇಳಿ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ರೀಸೆಂಟಾಗಿ ಒಂದು 5 ಮಂತ್ಸ್ ಕೆಳಗಡೆ ಇದು ಬೋನಸ್ ಕೂಡ ಕೊಟ್ಟಿದೆ 1:1. ಸೊ ಮೋರ್ ಇಂಟ್ರೆಸ್ಟಿಂಗ್ ಏನು ಈ ಕಂಪ್ನಿಯ ಬಗ್ಗೆ ಅಂದರೆ ದ ನೇಚರ್ ಆಫ್ ಬಿಸ್ನೆಸ್. ಈ ಕಂಪ್ನಿಯ ನೇಚರ್ ಆಫ್ ಬಿಸ್ನೆಸ್ಸು ಹೇಳ್ತೀನಿ ಅದನ್ನು. ಸೊ ಅದಕ್ಕಿಂತ ಮುಂಚೆ ನೀವು ಇನ್ವೆಸ್ಟರ್ ನೋಡ್ತಾ ಹೋಯ್ತು ಅಂತಂದರೆ, ಪ್ರಮೋಟರ್ಸು 74% ಇದ್ದಾರೆ, 0.2 FIS ಇದೆ, ಗೌರ್ಮೆಂಟ್ ಇದೆ. ಸೊ 0.33% ಗೌರ್ಮೆಂಟ್ ಇದ್ದಾರೆ, 24.5% ಪಬ್ಲಿಕ್ ಇದೆ. ಸೊ ಗೌರ್ಮೆಂಟ್ ಕೂಡ ಇದರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಆಗಿದ್ದಾರೆ. ಸೊ ಇದು ಏನಪ್ಪ ಅಂತಂದರೆ, ಟೀನಾ ರಬ್ಬರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಇಸ್ ಪ್ರೈಮರ್ಲಿ ಎಂಗೇಜ್ಡ್ ಇನ್ ಕನ್ವರ್ಷನ್ ಆಫ್ ಎಂಡ್ ಆಫ್ ಲೈಫ್ ಟೈರ್ಸ್ ELT ಇಂಟು ಕ್ರಮ್ ರಬ್ಬರ್ ಆ್ಯಂಡ್ ಸ್ಟೀಲ್ ವೈರ್ಸ್ ಒಬ್ಟೈನ್ಡ್ ಇನ್ ದ ಪ್ರೊಸೆಸ್. ದಿಸ್ ಈಸ್ ದ ಬ್ಯೂಟಿಫುಲ್. ಏನಂತಂದರೆ ಇದು ಇನ್ನು ಮುಂದೆ ಹೋಗ್ತಾ ಸೊ ನಾವು ನೋಡ್ಬೋದು ಇದನ್ನು, ಸೇಲ್ಸು ಇದೆಲ್ಲ ನೋಡ್ತಾ ಹೋಯ್ತಂದರೆ ಕಂಪ್ನಿ ತುಂಬ ಸ್ಟಾರ್ಟಿಂಗ್ ಬೇಸಲ್ಲಿದ್ದಂಥದ್ದು ಈಗ ಒಂದು ಸ್ಟೆಬಿಲೈಸ್ ಲೆವೆಲ್ಗೆ ಬಂದಿದೆ. ಅದು ಒಳ್ಳೆ ಸೇಲ್ಸ್ ಮಾಡ್ತಾಯಿದೆ, ಒಳ್ಳೆಯ ಪ್ರಾಫಿಟನ್ನು ಜನ್ರೇಟ್ ಮಾಡ್ತಾಯಿದೆ, ಒಳ್ಳೆ ಡಿವಿಡೆಂಡನ್ನು ಕೂಡ ಕೊಡ್ತಾಯಿದೆ. ಸೊ ಈಗ ಬೋನಸ್ ಕೂಡ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದ್ರದ್ದು ನೆಕ್ಸ್ಟ್ ನೀವು ನೋಡ್ತಾ ಇತ್ತಂದರೆ ಫೇಸ್ ವ್ಯಾಲ್ಯೂ 10 ಇದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ 1:10 ಆಗೋ ಸಾಧ್ಯತೆಯೂ ಇದೆ. ಸೊ ಇದು ಯಾವಾಗ ಮತ್ತೆ 2,000 ಕ್ರಾಸ್ ಮಾಡಿದ್ರೆ ಮತ್ತೆ ಬೋನಸ್ ಕೊಡ್ಬೋದು, ಅಥವಾ 1:10 ಸ್ಪ್ಲಿಟ್ ಆಗ್ಬೋದು. ಯಾರು ಈ ಸ್ಟಾಕ್ಗಳಲ್ಲಿ ನಾನು ನೋಡಿರ್ತಕ್ಕಂಥ ಅವ್ರು ಜಸ್ಟ್ ಏನಪ್ಪ, ಅವ್ರು ಸೆಲ್ ಮಾಡೋವಂಥ ಏನು ಅದನ್ನು ಇದು ಅನ್ಕೊಂಡು ಉದ್ದೇಶನೇ ಇಟ್ಕೊಳ್ಳದೆ ಲಾಂಗ್ ಟರ್ಮಿಗೆ ಈ ಸ್ಟಾಕ್ಸನ್ನ ಮಾತ್ರ ಖರೀದಿ ಮಾಡ್ತಾಯಿದ್ದಾರೆ. ಸೊ ನಾನು ಎಕ್ಸಾಂಪಲ್ ಇದನ್ನು ಸ್ಟಾಕ್ ಖರೀದಿ ಮಾಡಬೇಕಂದ್ರೆ ನಂದು ಇಂಟೆನ್ಷನ್ ಇರುತ್ತೆ ಮಿನಿಮಮ್ 10 to 15 ಇಯರ್ಸು. ಯಾಕಂದರೆ ಈ ಬಿಸ್ನೆಸ್ಸನ್ನು ಅಷ್ಟು ಮುಂದೆ ತನಕ ನಾನು ನೋಡ್ತೀನಿ. ಸೊ ಅಲ್ಲಿಗೆ ಇದು ಇವತ್ತು 100 ಇರ್ತಕ್ಕಂಥ ಶೇರು 1000 ಆಗ್ಬೋದು. ಸೊ 1000 ಆದಾಗ ಅಲ್ಲಿ ನಮಗೆ ಡಿವಿಡೆಂಡ್ ಎಷ್ಟು ಬರುತ್ತೆ. ಸೊ ಆ ಥರ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಭಾಳ ಲಾಂಗ್ ಇದರಲ್ಲಿ ತುಂಬ ಚೆನ್ನಾಗಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಮಾತ್ರ ಕಡಿಮೆ ಅಮೌಂಟ್ ಹಾಕಿದ್ರು ಒಂದು ದೊಡ್ಡ ಲಾಭ ತಗೋಬೋದು. ಸೊ ಆ ಥರ ಇದು ಒಂದು ಒಳ್ಳೆಯ ಲಾಂಗ್ ಟರ್ಮ್ಗೆ ತುಂಬ ಒಳ್ಳೆಯ ಸ್ಟಾಕು. ಏನಪ್ಪ ಅಂತಂದರೆ ತುಂಬ ಜನ ನನಗೆ ಗೊತ್ತಿರೋರು ಇದರಲ್ಲಿ ಏನು ಮಾಡ್ತಾರೆ, ಜಸ್ಟ್ ಅವ್ರ ಹತ್ರ ದುಡ್ಡಿದ್ದಾಗ 5, 10, 15, 20 ಸುಮ್ಮನೆ ಸ್ಟಾಕ್ ಎತ್ತಿ ಇಡ್ತಾ ಇದ್ದಾರೆ. ಸೊ ಲಾಂಗ್ ಟರ್ಮ್ಗೆ ತುಂಬ ಲಾಂಗ್ ವಿಷನ್ ಇರ್ತಕ್ಕಂಥವ್ರು ಈ ಸ್ಟಾಕ್ ಬಗ್ಗೆ ನೋಡ್ಬೋದು. ಈ ಸ್ಟಾಕ್ ಬಗ್ಗೆ ಸ್ಟಡಿ ಮಾಡಿ. ಈಗ ಯಾರು ಈ ಸ್ಟಾಕಲ್ಲಿದ್ದೀರೋ ಅವರು ಕಣ್ಣು ಮುಚ್ಕೊಂಡು 5-10 ವರ್ಷಕ್ಕೆ ಹೋಲ್ಡ್ ಮಾಡ್ಬೋದು. ಬಟ್ ಫಾಲೋಅಪ್ಪಲ್ಲಿರಿ. ಯಾವುದೇ ಕಂಪ್ನಿ ಆಗಿರ್ಬೋದು, ಅದು ಎಷ್ಟೇ ದೊಡ್ಡ ಕಂಪ್ನಿ ಆಗಿದ್ರು ಕೂಡ ನೀವು ಪೋರ್ಟ್ಫೋಲಿಯೋ ನೋಡೋ ಅವಶ್ಯಕತೆ ಇರಲ್ಲ. ಬಟ್ ಕಂಪ್ನಿ ಫಾಲೋಅಪ್ ಮಾತ್ರ ಖಂಡಿತವಾಗ್ಲೂ ಅಪ್ ಟು ಡೇಟ್ ಇರಲೇಬೇಕು. ನೀವು ಪ್ರತಿಯೊಂದನ್ನು ಕಂಪ್ನಿ ಫಾಲೋಅಪ್ ಮಾಡ್ತಾನೆ ಇರಿ. ಸೊ ಇವತ್ತಿನ 3ನೇ ಕಂಪ್ನಿ ಟೀನಾ ರಬ್ಬರ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ವಾಚ್ ಲಿಸ್ಟಲ್ಲಿ ಇದ್ರ ಬಗ್ಗೆ ಸ್ಟಡಿ ಮಾಡಿ. ಸೊ ಇವತ್ತು 5 ಕಂಪ್ನಿನ ಡೀಟೇಲಾಗಿ ಕವರ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ವಿಡಿಯೋ ಆಲ್ರೆಡಿ ತುಂಬ ಲೆಂತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇನ್ನೂ 2 ಕಂಪ್ನಿ ಏನಪ್ಪ ಅಂದರೆ KPI ಗ್ರೀನ್ ಎನರ್ಜಿ ಮತ್ತು ಇನ್ನೊಂದು ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸ್. ಅದ್ರ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದ್ವು. ಆಮೇಲೆ ಒಂದಷ್ಟು ವಿಷಯಗಳನ್ನು ಆ ಕಂಪ್ನಿಯ ಬಗ್ಗೆ ಹೇಳಬೇಕಾಗಿತ್ತು. ಸೊ ಬಟ್ ಇವತ್ತು ವಿಡಿಯೋ ತುಂಬ ಲೆಂತಿ ಆಗ್ತಿದೆ. ನೆಕ್ಸ್ಟ್ ವಿಡಿಯೋಗಳಲ್ಲಿ KPI ಗ್ರೀನ್ ಮತ್ತು ಲೂಮ್ಯಾಕ್ಸ್ ಆಟೋ ಟೆಕ್ನಾಲಜೀಸನ್ನು ಕವರ್ ಮಾಡ್ತೀನಿ. ನಿಮಗೂ ಯಾವುದಾದ್ರೂ ಕಂಪ್ನಿಯ ಬಗ್ಗೆ ವಿಡಿಯೋ ಬೇಕಿದ್ರೆ ಅಥವಾ ಇನ್ನೇನಾದ್ರು ಡೀಟೇಲ್ಸ್ ಬೇಕಿದ್ರೆ ಕಮೆಂಟ್ ಹಾಕಿ, ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡೋಣ. ಸೊ ನಿಮಗೇನಾದರೂ ಪರ್ಸ್ನಲ್ ಆಗಿ ಮಾಹಿತಿ ಬೇಕಿತ್ತಂದರೆ ನನ್ನ ನಂಬರ್ ಕೂಡ ಇದೆ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ, ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಅಲ್ಲಿ ಕೂಡ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡೋ ಒಂದು ನಮ್ಮ ಎಷ್ಟು ಕೈಲಾಗುತ್ತೋ ಅಷ್ಟು ಒಂದು ಸಾಧ್ಯತೆ ಇದನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.